ಭಾರತೀಯ ಜನತಾ ಪಾರ್ಟಿ ರೈತರ ಕೈಗೆ ಚಿಪ್ಪು ಕೊಡುತ್ತಿರುವ ಕೃಷಿ ಸಚಿವರಿಗೆ ಕಣ್ಣಿದ್ದು ಕುರುಡಾಗಿರುವ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಸ್ಪಂದಿಸದ ಕೃಷಿ ಸಚಿವ ಚಲುವರಾಯಸ್ವಾಮಿಗೆ ಕೊಳ್ಳಾಗಿರುವ ಮಂಡ್ಯದ ಜನಪ್ರತಿನಿಧಿಗಳಿಗೆ ಈ ಕಡೆ ಆರಾಧ್ಯ ಜಿಲ್ಲಾಡಳಿತ ಜಲ್ದಿ ಸ್ಪಂದಿಸಿ ರೈತ ಖರೀದಿ ಕೇಂದ್ರವನ್ನು ರಾಶಿ ಮಾಡಿ. ರೈತರಿಗೆ ಅನ್ಯಾಯ ಮಾಡಿದ ಕೃಷಿ ಮಂತ್ರಿಗೆ, ರೈತರಿಗೆ ಅನ್ಯಾಯ ಮಾಡಿದ ಕೃಷಿ ಮಂತ್ರಿಗೆ ಜಿಲ್ಲಾಡಳಿತಕ್ಕೆ ಕೂಡಲಾಗಿರುವ ಜಿಲ್ಲಾಡಳಿತಕ್ಕೆ ಮಾತಾ ಕಿ ಮಾತಾ ಕಿ ಕಾವೇರಿ ಮಾತಾ ಕಿ ಅನ್ನದಾತ ಕಿ ರೈತರ ಸಮಸ್ಯೆಗೆ ಆಲಿಸದ ಕೃಷಿ ಸಚಿವರಿಗೆ ಜಿಲ್ಲಾಡಳಿತಕ್ಕೆ ರೈತರ ಸಮಸ್ಯೆ ಆಲಿಸದ ಕೃಷಿ ಸಚಿವರಿಗೆ ಕೃಷಿ ಸಚಿವ ಚಲುವರಾಯಸ್ವಾಮಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹಟಾವೋ ಅನ್ನದಾತನ ಹೋರಾಟಕ್ಕೆ ಕಬ್ಬನ್ನ ಬಿಟ್ರೆ ಅತಿ ಹೆಚ್ಚು ರೈತರು ಬೆಳೀತಕ್ಕಂಥ ಬೆಳೆ ಭತ್ತ. ಮುಗಿದು ತಿಂಗಳು ಹತ್ತತ್ರ ಆಗಿದೆ.
ಎಲ್ಲೂ ಸಹ ಖರೀದಿ ಕೇಂದ್ರಗಳನ್ನ ಒಂದನ್ನು ತೆಗೆದಿಲ್ಲ. ಸರ್ ಸ್ವಲ್ಪ ಓಕೆ, ಥ್ಯಾಂಕ್ ಯು. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆಗಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಯ ಪರಿಸ್ಥಿತಿ ಈ ರೀತಿ ಆದರೆ ಬೇರೆ ಜಿಲ್ಲೆಗಳ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಏನು ಅಂತೇಳಿ ದಯಮಾಡಿ ತಾವೆಲ್ಲ ತಿಳ್ಕೋಬೇಕಾಗಿ ವಿನಂತಿ. ದಳ್ಳಾಳಿಗಳ ಸರ್ಕಾರ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ. ಅವ್ರ ಇಂಟೆನ್ಷನ್, ಅವ್ರ ಉದ್ದೇಶವೇ ದಳ್ಳಾಳಿಗಳು ಮೊದಲು ರೈತರ ಹತ್ರ ಕಮ್ಮಿ ದರಕ್ಕೆ ಭತ್ತವನ್ನ ತೆಗೆದುಕೊಂಡ್ಬಿಡ್ಲಿ, ಆಮೇಲೆ ನಾವು ಕೇಂದ್ರಗಳ ತೆಗಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲೂ ಖರೀದಿ ಕೇಂದ್ರಗಳು ತೆಗಿದ್ದಾನೆ, ಮೋಸ ಮಾಡ್ತಾ ಇದ್ದ ರೈತರಿಗೆ ಅಂತೇಳಿ ನಾನು ಆಕ್ಷೇಪಣೆ ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ 1800 1900 ರೂಪಾಯಿ ಭತ್ತಕ್ಕೆ ರೈತರು ಮಾರಾಟ ಮಾಡ್ಕೊತಾ ಇದ್ದಾರೆ. ದಳ್ಳಾಳಿಗಳ ಒತ್ತಡಕ್ಕೆ ಮಣಿದು ಆಲ್ರೆಡಿ ಅರ್ಧ ಮುಕ್ಕಾಲು ಜನ ರೈತರು ಭತ್ತವನ್ನ ಕೊಟ್ಬಿಟ್ಟಿದ್ದಾರೆ. ಕಾರಣ ನಮ್ಮ ಸರ್ಕಾರ, ನಮ್ಮ ಜಿಲ್ಲಾ ಆಡಳಿತ ಎಲ್ಲೂ ಖರೀದಿ ಕೇಂದ್ರಗಳು ತೆರೀದಾನೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಇದಕ್ಕೆ ಉದಾಹರಣೆ. ಕೇಂದ್ರ ಸರ್ಕಾರ 2396 ರೂಪಾಯಿನ ಬೆಂಬಲ ಬೆಲೆವನ್ನ ಘೋಷಣೆ ಮಾಡಿದೆ. ಆ ಬೆಂಬಲ ಬೆಲೆಗೆ ರೈತರಿಗೆ ಮಾರಾಟ ಮಾಡಿದ್ರೆ ಅತಿ ಹೆಚ್ಚು ಲಾಭವನ್ನ ರೈತರು ಪಡಿತಾರೆ. ಆ ಲಾಭ ಕೇಂದ್ರ ಸರ್ಕಾರದಿಂದ ಬರುತ್ತೆ, ಇವರಿಗೆ ಕೇಂದ್ರ ಸರ್ಕಾರದ ಮೇಲೆ ಅಭಿಮಾನ ಬರುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿರ್ತಕ್ಕಂಥ ಕೃಷಿ ಸಚಿವರು, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ಖರೀದಿ ಕೇಂದ್ರಗಳನ್ನು ತೆರೀದಾನೆ ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸದಲ್ಲೇ ಮುಂದಾಗಿದೆ. ಈ ಕೂಡಲೇ ಆಗ್ರಹ ಮಾಡ್ತಾ ಇದ್ದೇವೆ, ನಾಳೆ ನಾಳಿದ್ರೊಳಗೆ ಎಲ್ಲ ರೈತರುಗಳ ಭತ್ತವನ್ನ ಖರೀದಿ ಮಾಡಬೇಕು. ಯಾವುದೇ ರೈತರು ದಲ್ಲಾಳಿಗಳಿಗೆ ಭತ್ತವನ್ನ ಮಾರಾಟ ಮಾಡಬಾರ್ದು. ಈ ಉದ್ದೇಶದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು, ಜಿಲ್ಲಾಡಳಿತ ಈ ಕೂಡಲೇ ರೈತರಿಗೆ ಮನವೊಲಿಸಿ ಖರೀದಿ ಕೇಂದ್ರಗಳಲ್ಲೇ ಭತ್ತವನ್ನ ಕೊಡುವಂತ ಕೆಲಸವನ್ನ ಮಾಡಿಸಬೇಕು ಅಂತೇಳಿ ಕೃಷಿ ಸಚಿವರು ರಾಜೀನಾಮೆ ಒತ್ತಾಯಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತೇವೆ. ಮಂಡ್ಯ ಜಿಲ್ಲಾ ರೈತ ಮೋರ್ಚಾದ ವತಿಯಿಂದ ಇವತ್ತು ಸಾಂಕೇತಿಕ ಮಾಡಿದ್ದೇವೆ. ಇನ್ನು 2 ದಿವಸದೊಳಗೆ ಖರೀದಿ ಕೇಂದ್ರಗಳಲ್ಲಿ ಭತ್ತವನ್ನು ತೆಗೆದುಕೊಳ್ಳಿಲ್ಲ ಅಂದ್ರೆ ಭತ್ತದ ಮೂಟೆಗಳ ಸಮೇತ ತಂದು ಇಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಭತ್ತದ ಮೂಟೆಗಳನ್ನ ಸ್ಟಾಕ್ ಅನ್ನು ಮಾಡುವಂತ ಕೆಲಸವನ್ನ ರೈತರು ಮಾಡಬೇಕಾಗುತ್ತೆ ಅಂತೇಳಿ ಒತ್ತಾಯ ಮಾಡ್ತಾ ಈ ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಆತ್ಮೀಯ ಬಂಧುಗಳೇ, ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬನ್ನು ಬಿಟ್ಟರೆ ಅತಿ ಹೆಚ್ಚು ರೈತರು ಬೆಳೀತಕ್ಕಂಥ ಬೆಳೆ ಭತ್ತ. ಈಗಾಗಲೇ ಭತ್ತ ಕಟಾವಾಗಿ 1 ತಿಂಗಳಾಗಿದೆ. ರೈತರುಗಳು ಸಾಲ ಸೋಲವನ್ನು ಮಾಡಿ ಭತ್ತವನ್ನು ಬೆಳೆದಿರ್ತಾರೆ. ಆ ಸಾಲವನ್ನು ತೀರಿಸಬೇಕಾದ್ರೆ, ಮನೆಗೆ ಕಷ್ಟ ಸುಖಕ್ಕೆ ಹಣವನ್ನು ಬಳಸಬೇಕಾದ್ರೆ ಬೆಳೆದಂಥ ಬೆಳೆಯನ್ನು ಬೇಗ ಮಾರಾಟ ಮಾಡಬೇಕು ಅಂತೇಳಿ ರೈತರ ಆಸೆ ಇರ್ತದೆ. ಪ್ರಸ್ತುತ ಜಿಲ್ಲಾಡಳಿತ, ಕಾಂಗ್ರೆಸ್ ಸರ್ಕಾರ ಎಲ್ಲೂ ಖರೀದಿ ಕೇಂದ್ರಗಳನ್ನು ಒಂದು ತೆಗೆದಿಲ್ಲ ಇದುವರೆಗೆ. ಇವರ ಉದ್ದೇಶವಾದ ಇಷ್ಟೇ, ದಳ್ಳಾಳಿಗಳಿಗೆ ಅನುಕೂಲ ಮಾಡಲಿಕ್ಕೋಸ್ಕರವೇ ಈ ಸರ್ಕಾರ ಬಂದಂತಿದೆ ಅನ್ನುವಂಥದ್ದನ್ನು ನಾವೆಲ್ಲ ರೈತರು ಮನಗಂಡಿದ್ದೇವೆ. ಈಗಾಗಲೇ ಖರೀದಿ ಕೇಂದ್ರಗಳನ್ನು ತೆಗೆದು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ 2396 ರೂಪಾಯಿ ಏನು ಬೆಂಬಲ ಬೆಲೆ ಇದೆ, ಆ ರೈತರಿಗೆ ಖರೀದಿಯನ್ನು ಪ್ರಾರಂಭ ಮಾಡಬೇಕಾಗಿತ್ತು ಸರ್ಕಾರ. ಇದುವರೆಗೆ ಮಾಡಿಲ್ಲ. ಆಗ ದಲ್ಲಾಳಿಗಳ ಮಾರುಕೆ ಹೋಗಿ ದಲ್ಲಾಳಿಗಳಿಗೆ ಒತ್ತಾಯಕ್ಕೆ ಮಣಿದು ರೈತರು ಈಗಾಗಲೇ 1800 1900ಕ್ಕೆ ಭತ್ತವನ್ನು ಮಾರಾಟವನ್ನು ಮಾಡ್ಕೊತಾ ಇದ್ದಾರೆ. ದಯಮಾಡಿ ಈ ಕೂಡಲೇ ಆಗ್ರಹ ಮಾಡ್ತಾ ಇದ್ದೇನೆ. ಈಗಾಗಲೇ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಕೃಷಿ ಸಚಿವರು ಮಂಡ್ಯ ಜಿಲ್ಲೆಯವರೇ ಆಗಿದ್ರು. ನಮ್ಮ ಮಂಡ್ಯ ಜಿಲ್ಲಾ ರೈತರಿಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅಂದರೆ ಇನ್ನು ರಾಜ್ಯದ ರೈತರ ಪರಿಸ್ಥಿತಿ ಏನು ಅಂತೇಳಿ ನಾನು ಅವ್ರು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗುತ್ತೆ. ದಯಮಾಡಿ ರೈತರು ಬೆಳತಕ್ಕಂಥ ಬೆಳೆಗೆ ಸೂಕ್ತ ರೀತಿಯ ಬೆಂಬಲ ಬೆಲೆಗೆ ಕೊಟ್ಟು ಅವ್ರು ಖರೀದಿಯನ್ನು ಮಾಡಬೇಕು ಅಂತ ಆಗ್ರಹ ಮಾಡ್ತೇವೆ. ಇಲ್ಲ ಅಂತಂದರೆ ಎಲ್ಲ ಮೂಟೆಗಳನ್ನ ರೈತ ತಂದು ಜಿಲ್ಲಾಡಳಿತದ ಕಚೇರಿ ಒಳಗೆ ಹಾಕಬೇಕಾಗತ್ತೆ. ಎಲ್ಲ ಕೃಷಿ ಕೇಂದ್ರಗಳನ್ನು ಬೀಗ ಹಾಕುವ ಮುಖಾಂತರ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ. ಕೇವಲ 1-2 ದಿನಗಳಲ್ಲಿ ಈ ಆಡಳಿತ ಎಚ್ಚರಿಕೆ ತಗೊಂಡು ನಮ್ಮ ಖರೀದಿಯನ್ನು ಮಾಡಬೇಕಂತೇಳಿ ಆಗ್ರಹ ಮಾಡ್ತೇನೆ. ಭತ್ತ ಇರ್ಬೋದು, ರಾಗಿ ಇರ್ಬೋದು, ಎಲ್ಲವೂ ಈ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ಕೃಷಿ ಇಲಾಖೆ ಅಧಿಕಾರಿಗಳು, ಜಿಲ್ಲಾಡಳಿತ, ಕಾಂಗ್ರೆಸ್ ಸರ್ಕಾರ ಎಲ್ಲವೂ ಈ ರೀತಿ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ದಲ್ಲಾಳಿಗಳು ಅವಳಿಗೆ ಮುರ್ಜಿಗೆ ಉಳ್ಳಾಗಿದ್ದಾರೆ. ಈಗಾಗಲೇ ದಲ್ಲಾಳಿಗಳ ಮಿಲ್ಗಳು ನೋಡಿ, ದಲ್ಲಾಳಿಗಳು ಸ್ಟಾಕ್ ಮಾಡಿರ್ತಕ್ಕಂಥ ಜಾಗಗಳು ನೋಡಿ, ಲಕ್ಷಾಂತರ ಮೂಟೆಗಳನ್ನ ಆಲ್ರೆಡಿ ಈಗ ರೈತರ ಹತ್ರ ಕಮ್ಮಿ ದರಕ್ಕೆ ತೆಗೆದುಕೊಂಡು ಅವರು ಹೆಚ್ಚು ರೈತರಿಗೆ ಮಾರಾಟ ಮಾಡೋಕ್ಕೋಸ್ಕರ ಸ್ಟಾಕ್ ಮಾಡಿದ್ದಾರೆ. ಅದು ಆಗ್ರಹ ಮಾಡ್ತೇನೆ. ಅದನ್ನು ಎಲ್ಲ ಕಡೆ ಪತ್ತೆ ಹಚ್ಚಿ ಅದನ್ನ ವಸೂಲಿ ಮಾಡಿ ಸರ್ಕಾರ ವಶಪಡಿಸ್ಕೋಬೇಕು ಅಂತೇಳಿ ಅದನ್ನು ಆಗ್ರಹ ಮಾಡ್ತೇನೆ.